ಎಲ್ರಿಗೂ ನಮಸ್ಕಾರ. ತುಂಬ ದಿವಸಗಳ ನಂತರ ಬಹಳ ಒಳ್ಳೆ ಸಿನಿಮಾ ನೋಡಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಪ್ರದೀಪ್ ವರ್ಮಾ ಅವರ ಉರ್ವಿ ಸಿನಿಮಾ ನೋಡಿದಾಗಿಂದ ಐ ಯೂಸ್ ಟು ಟೆಲ್ ಬಹಳ ಅದ್ಭುತವಾದ ಕಲಾಕಾರ ಅವರು ಅಂತ. ಇದು ಇನ್ನೊಂದು ಕಲಾಕಾರ, ನನ್ನ ಪ್ರೀತಿಯ ಸ್ಟೂಡೆಂಟ್. ಇವನು ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಸಿನಿಮಾ ನೋಡುವಾಗ ಕೆಲವು ಸಲ ಕೆಲವು ನಮ್ಮ ಪಂಚೇಂದ್ರಿಯಗಳನ್ನು ಕೆಲವು ತಟ್ಟುತ್ತೆ, ಕೆಲವೊಂದು ತಟ್ಟಲ್ಲ ಅಂತ ಹೇಳ್ತೀವಿ. ಬಟ್ ಇದು ನಿಜವಾಗಲೂ ಆಡಿಯನ್ಸ್ ನಿಮ್ಮ ಪಂಚೇಂದ್ರಿಯಗಳನ್ನು ಕೂಡ ತಟ್ಟುವಂತಹ ಒಂದು ಸಿನಿಮಾ ಇದು. ಮನ ಕಲಕುವ, ಹೃದಯ ಕಲಕುವ ಸಿನಿಮಾ, ಕಣ್ಣು ಒದ್ದೆ ಆಗುವಂತಹ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸು. ಇಬ್ಬರು ಹೀರೋಯಿನ್ಗಳಿದ್ದಾರೆ, ಇಳಾ ಆ್ಯಂಡ್ ರೋಹಿಣಿ ಅಲ್ಲ, ರೋಶ್ನಿ ಆ್ಯಂಡ್ ಇಳಾ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರೊಂದು ಪುಟ್ಟ ಮಗು ಇದೆ, ಅದು ಕೂಡ ನನ್ನ ಸ್ಟೂಡೆಂಟ್. ಸೊ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಎಲ್ಲರೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರದೀಪ್ ವರ್ಮಾ ಸರ್ಗೆಲ್ಲ ಕ್ರೆಡಿಟ್ ಹೋಗುತ್ತೆ. ಆ್ಯಕ್ಟರ್ಸ್ ಜೊತೆಯಲ್ಲಿ ಇಬ್ಬರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಅವರನ್ನು ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ. ಓಕೆ, ಒಳ್ಳೆ ಸಿನಿಮಾಗಳು ಬರಲಿ. ಬಹುಶಃ ಈ ಮೂರು ಜನರ ಕೆಲಸ ಏನಿದೆ ಆನ್ ಸ್ಕ್ರೀನ್, ಅದು ಮೆಚ್ಚುವಂತಹ ಕೆಲಸ. ದಯವಿಟ್ಟು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಲೇಬೇಕು. ಹಾಗಾಗಿ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಪ್ರದೀಪ್ ವರ್ಮಾ ಸರ್, ಹ್ಯಾಟ್ಸ್ ಆಫ್. ಸೊ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಸಾಮಾನ್ಯವಾಗಿ ನಾನು ಸಿನಿಮಾಗಳಿಗೆ ಹೋಗೋದಿಲ್ಲ. ಇವನು ಬಿಡಲಿಲ್ಲ, ಯಾರು ಭೀಮಾ, ಅದು ಹೋಗಿದ್ದೆ. ಇಲ್ಲಿ ಸೋಮಣ್ಣ ಮನೆ ಬಂದು ಕೂತ್ಕೊಂಡ್ಬಿಟ್ರು, ನನಗೆ ತೋರಿಸಿದ್ರು, ಆ ಫಿಲ್ಮ್ದು ಟ್ರೈಲರ್ ತೋರಿಸಿದ್ರು. ಅಲ್ಲೇ ಅನ್ನಿಸ್ತು ಇಟ್ ಈಸ್ ಡಿಫ್ರೆಂಟ್. ನಾನು ಸೋಮಣ್ಣಿಗೆ ಹೇಳಿದೆ, ಸ್ವಲ್ಪ ಗಲಾಟೆ ಮಾಡಬೇಡ್ರಪ್ಪ, ಡಿಫ್ರೆಂಟ್ ಆಗಿದೆ, ನಾನು ಬರ್ತೀನಪ್ಪ ಅಂತ ಹೇಳಿದೆ. ಸಾಮಾನ್ಯವಾಗಿ ಸಿನಿಮಾ ಅನ್ನೋದು ಬಹುಶಃ ನಿಮಗೆಲ್ಲ ಗೊತ್ತಿದೆ, ಆದರೆ ಇವತ್ತು ಭಾಳ ಜನ ಮರ್ತುಬಿಟ್ಟಿದ್ದಾರೆ. ಇಟ್ ಇಸ್ ಎ ಕ್ರಿಯೇಟಿವ್ ಎಕ್ಸ್ಪ್ರೆಷನ್, ಜಸ್ಟ್ ಲೈಕ್ ಲಿಟ್ರೇಚರ್ ಹೋಲಿಸಿದಾಗ ಇದು ಕಳಪೆ ಅಂತ ಹೇಳ್ತಾರೆ. ಆದರೆ ಬಹಳಷ್ಟು ಸಾರಿ ಮನುಷ್ಯನ ಅಥವಾ ಸಿಚುಯೇಷನ್ನ ಎದುರಿಗೆ ಇಡಬೇಕು ಅಂದಾಗ ಇದು ಮಹತ್ತರವಾದ ಕಲೆ. ಯಾವುದು? ಸಿನಿಮಾ. ಇದರಲ್ಲಿ ಮೋರ್ ದೆನ್ ಬಿಸ್ನೆಸ್ ನನಗೆ ಇಷ್ಟ ಆದದ್ದು ಏನಂದರೆ ಇಟ್ ಈಸ್ ಎ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆಫ್ ದ ಸ್ಟೋರಿ ಟೆಲ್ಲರ್ ಆ್ಯಂಡ್ ದ ಡೈರೆಕ್ಟರ್. ಅಫ್ಕೋರ್ಸ್ ನಮ್ಮ ಸೋಮ ಕೂಡ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ನನಗೆ ತುಂಬ ಇಷ್ಟ ಆಯಿತು. ಕಾರಣ ಏನಂದರೆ ಹೊಸ ಸಬ್ಜೆಕ್ಟ್. ಸಾಮಾನ್ಯವಾಗಿ ಸಿನಿಮಾ ಮಾಡೋರು ನನಗೆ ಗೊತ್ತಿರೋ ಹಾದಿಲೇ ಹೋಗೋಕ್ಕೆ ಇಷ್ಟಪಡ್ತಾರೆ. ಬೇರೆಯವ್ರು ಬಿಡಿ, ನನಗೇನೆ ಎಲ್ಲರೂ ಕೇಳೋದು, ಸಾರ್ ಅಂಡರ್ವರ್ಲ್ಡ್ ಕೊಡಿ. ಇಲ್ಲಪ್ಪ, ಒಂದು ಕ್ವಾಂಟಮ್ ಸೈನ್ಸ್ ಮಾಡೋಣ, ಬಸವಣ್ಣಂದು ಮಾಡೋಣ. ನೋ ಸಾರ್ ಅಂತ ಹೇಳ್ತಾರೆ. ಅಂದರೆ ನನಗೆ ಯಾವುದು ಸೇಫ್ ಅನಿಸುತ್ತೋ ಅಲ್ಲೇ ಹೋಗೋಣ ಅಂತ. ಈ ಥರ ಪ್ರಯತ್ನಗಳಿದೆಯಲ್ಲ, ಭಾಳ ಕಷ್ಟ. ಅದು ಇಟ್ ಡಿಮ್ಯಾಂಡ್ಸ್ ಮೋರ್ ಇಮ್ಯಾಜಿನೇಷನ್ ಆ್ಯಂಡ್ ಮೋರ್ ವರ್ಕ್ ಆ್ಯಂಡ್ ಮೋರ್ ಇನ್ಸೈಟ್ ಆ್ಯಂಡ್ ಡೀಪರ್ ನಾಲೆಡ್ಜ್. ಸೊ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳೋದೇನು ಅಂದರೆ, ಕನ್ನಡದಲ್ಲಿ ಒಳ್ಳೆ ಮೂವಿ ಬರಲ್ಲ ಅಂತಾರೆ. ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಇದರಲ್ಲಿ. ಯಾವ ಅಬ್ರ ಇಲ್ಲ, ಯಾವ ಇದೂ ಇಲ್ಲ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ, ಒಂದು ಸೈಂಟಿಫಿಕ್ ಕನ್ಸೆಪ್ಟನ್ನ, ಇಟ್ ಇಸ್ ಎ ಕ್ವಾಂಟಮ್ ಸೈಂಟಿಫಿಕ್ ಕನ್ಸೆಪ್ಟ್. ಒಂದು ಕಡೆ ಟೈಮ್ ಟ್ರಾವೆಲ್, ಇನ್ನೊಂದು ಕಡೆ ಪ್ಯಾರಲಲ್ ಲೈಫ್ ಲೈನ್ಸ್, ಟೂ ಲೈಫ್ ಲೈನ್ಸ್ ಆ ಇಂಟರ್ಸೆಕ್ಟ್ ಆಗೋದು. ಗೊತ್ತಿಲ್ಲದೆ ಇರೋರಿಗೆ ಭಾಳ ಕಷ್ಟ ಅರ್ಥ ಮಾಡಿಸೋದು. ಬಟ್ ಎಷ್ಟು ಕಾವ್ಯಮಯವಾಗಿ ತೊಗೊಂಡು ಹೋಗಿದ್ದಾರೆ ಅದನ್ನು. ಆ ಗೋವಾದಲ್ಲಿ ಇರೋ ಆ ಕ್ರಿಶ್ಚಿಯನ್ ಕಲ್ಚರ್ನ ಎಷ್ಟು ನಮಗೆ ಆಪ್ತಗೊಳಿಸ್ತಾರೆ. ಆ ರಿಚಿಗೆ ಮಾತನಾಡೋದು, ಅದು ತಾತನಿಗೆ ಮೊಮ್ಮಗ ಮಾತನಾಡೋದು. ಮೈ ಗಾಡ್, ಐ ಫೆಲ್ಟ್ ಸೋ ಎಮೋಷನಲ್. ಎಷ್ಟು ಸಂತೋಷ ಆಯಿತು ಅಂದರೆ, ಇದು ಬೇಕು, ಇದು ನಮ್ಮ ಹೃದಯ ಬೆಳೆಸುತ್ತೆ. ಈಗ ದೊಡ್ಡ ಇದು ಮಾಡೋದು ನಾವು ಹೇಳೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಪ್ಯೂರ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್. ಎಸ್, ಹೈ ಬಿಸ್ನೆಸ್. ಬಟ್ ಅಟ್ ದ ಸೇಮ್ ಟೈಮ್ ಈ ಮೀಡಿಯಮ್ ಇಟ್ಕೊಂಡು, ಸಿನಿಮಾ ಮೀಡಿಯಮ್ ಇಟ್ಕೊಂಡು ಆ ಹೃದಯಗಳನ್ನ ಬೆಳೆಸೋದಿದೆಯಲ್ಲ, ಅದು ಕಾವ್ಯಮಯವಾಗಿ, ಅದು ಭಾಳ ದೊಡ್ಡ ಎಫರ್ಟ್. ನಾನು ನಿಮಗೆಲ್ಲ ಕೇಳ್ಕೊಳ್ತೀನಿ, ಈ ಸಿನಿಮಾ ರೀಚ್ ಮಾಡಿಸ್ಬೇಕು. ನಿಮಗೆಲ್ಲ ಖಂಡಿತ ರೀಚ್ ಮಾಡಿಸ್ಬೇಕು. ಮತ್ತು ಎಲ್ಲ ಕೇಳ್ಕೊಂಡು, ನನ್ನ ಕನ್ನಡಿಗ ಇವರು ಕನ್ನಡ ಸಿನಿಮಾಗಳು ಬರೋಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಎಷ್ಟು ಹೊಸ ಅಟೆಂಪ್ಟ್ ಇದೆ ನೋಡಿ.
ಎಷ್ಟು ನೈಜವಾದ ತಾಜಾ ಅಟೆಂಪ್ಟ್ ಇದೆ. ನೀವೆಲ್ಲರೂ ನೋಡಲೇಬೇಕಿದನ್ನು. ಒಂದು ಸರಿ ನೋಡಿ, ಆಮೇಲೆ ನೀವೇ ಹೇಳ್ತೀರಿ ಇನ್ನೊಂದು ಸಲ ನೋಡ್ಬೇಕು ಅಂತ. ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರೆಲ್ಲ, ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ಶಾಟ್ಗಳ ಬಗ್ಗೆ ಆಗಲಿ, ಆ ಯೂಸ್ ಮಾಡಿರೋ ಮ್ಯೂಸಿಕ್ ಆಗಲಿ, ಎಲ್ಲೂ ಯಾವುದೂ ಸಹ ಕಳಪೆ ಇಲ್ಲ. ನಾನು ಇದನ್ನು ಸೋಮ ನನಗೆ ಹತ್ತಿರದ ಹುಡುಗ ನನ್ನನ್ನು ಸಿನಿಮಾ ಕರೆದಿದ್ದಾರೆ ಅಂತ ಹೇಳ್ತಿಲ್ಲ. ನನಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಐ ವುಡ್ ಹ್ಯಾವ್ ವಾಕ್ಡ್ ಔಟ್. ಬೇಜಾರು ಮಾಡ್ಕೋಬೇಡಿ ಅಂತ ಹೊರಟೋಗ್ತೀನಿ ನಾನು. ನನ್ನ ಕ್ಯಾರೆಕ್ಟ್ರ್ ನಿಮಗೆಲ್ಲ ಗೊತ್ತು. ತುಂಬ ಇದೆ ಎಲ್ಲರೂ. ಆಮೇಲೆ ಪ್ರತಿ ಫ್ಯಾಮಿಲಿನೂ ನೋಡಬಹುದಾದ ಸಿನಿಮಾ ಇದು. ತಾತ ಮೊಮ್ಮಕ್ಕಳಿಂದ ಹಿಡಿದು, ಅಜ್ಜಿ ಮೊಮ್ಮಕ್ಕಳಿಂದ ಹಿಡಿದು, ಗಂಡ ಹೆಂಡತಿಯಿಂದ ಹಿಡಿದು, ಅಕ್ಕ ತಂಗಿರಿಂದ ಹಿಡಿದು ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಎಲ್ಲೂ ಒಂದು ಕಡೆ ಕೂಡ ನಾವು ಯಾಕೆ ಇಲ್ಲಿ ಕೂತಿದ್ದೀವಿ ಅನ್ಸಲ್ಲ. ಆ ಡೈಲಾಗ್ನಲ್ಲಾಗಲಿ, ಶಾಟ್ಗಳಲ್ಲಾಗಲಿ, ಮತ್ತು ತೊಗೊಂಡೋಗೋ ರೀತಿನಲ್ಲಾಗಲಿ, ಮತ್ತು ಬೆಳೆಸುತ್ತೆ, ಹೊಸ ರೀತಿ ಆಲೋಚನೆ ಬೆಳೆಸುತ್ತೆ ಆ ರೇಡಿಯೋ. ಎಷ್ಟು ಚೆನ್ನಾಗಿದೆ ಆ ಪಾತ್ರ ರೇಡಿಯೋದು. ರೇಡಿಯೋದಲ್ಲಿ ಇಟ್ ಇಸ್ ಎ ವಾಯ್ಸ್ ಫ್ರಮ್ ದ ಫ್ಯೂಚರ್. ಒಬ್ರಿಗೆ ವಾಯ್ಸ್ ಫ್ರಮ್ ದ ಫ್ಯೂಚರ್, ಇನ್ನೊಬ್ಬರಿಗೆ ವಾಯ್ಸ್ ಫ್ರಮ್ ದ ಪಾಸ್ಟ್. ದಯವಿಟ್ಟು ರೀಚ್ ಮಾಡಿಸಿ. ನಾನು ಕಳಕಳಿಯಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಪ್ಲೀಸ್ ಪ್ಲೀಸ್, ಎನಿ ಕ್ವಶನ್ಸ್? ಈಗ ಅಲ್ಲಿ ಕೂತ್ಕೊಂಡು ನೀನು ಕೇಳ್ತಾ ಇದೆಯಲ್ಲಪ್ಪ, ಅದೇ ಪ್ರೀತಿ. ಯಾರೋ ಒಬ್ಬ ವ್ಯಕ್ತಿ ಭಾಷೆಯ ಮೂಲಕ ತಾನು ಏನೋ ಮಾತನಾಡಿಸ್ಬೇಕು, ಹೇಳಬೇಕು, ಕೇಳಬೇಕು ಅಂತೀವಲ್ಲ, ಅದೇ ಪ್ರೀತಿ. ನಮ್ಮನ್ನು ಉಳಿಸಿರೋದು, ಈಗ ಸೂಫಿಗಳು ಹೇಳ್ತಾರೆ, ನಮ್ಮನ್ನು ಉಳಿಸಿರೋದೇ ಆ ಪ್ರೀತಿ. ಅದೇ ನಮ್ಮ ಝೆನ್ ಮಾಸ್ಟರ್ಸ್ ಹೇಳ್ತಾರೆ, ನಮ್ಮನ್ನು ಉಳಿಸಿರೋದೇ ಮನಸ್ಸು. ಮನಸ್ಸು, ಪ್ರೀತಿ ಮತ್ತು ಕ್ರಿಯೆ, ಅದರಲ್ಲೇ ಮನುಷ್ಯ ಜನಾಂಗ ಇರೋದು. ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಕೊಳಚೆ ಇದೆ, ಮತ್ತು ಗಾರ್ಡನ್ಗಳಿದ್ದಾವೆ, ಉದ್ಯಾನವನಗಳಿದ್ದಾವೆ. ಎಲ್ಲದರ ಒಂದು ಸಮಗ್ರ ಇದು ಇಲ್ಲಿದೆ, ಇಲ್ಲಿ ಸಮುಚ್ಚಯ ಇದೆ. ಸೊ ಆ ಬಾಂಧವ್ಯ ಇದೆಯಲ್ಲ, ಇದರಲ್ಲಿ ಒಂದು ಕಡೆ ನಾವೀಗಿದ್ದೀವಿ. ಈ ಸಿನಿಮಾ ನನಗೆ ಇಷ್ಟ ಆಗೋದಿಲ್ಲ ಅಂದರೆ ಈಗಿದ್ದೀವಿ. ಅಲ್ಲಿ ಯಾರೋ ತಾಯಿ, ಆ ತಾಯಿನ ಈ ಹುಡುಗ ಕಾಣ್ತಾ ಇದ್ದಾನೆ. ಪಾಸ್ಟ್, ಅವಳು ಹೆತ್ತ ತಾಯಿ ಅಲ್ಲ, ಆದರೆ ತಂದೆ ಜೊತೆ ಇರೋ ಒಬ್ಬ ಮಹಿಳೆ. ಆ ತಾಯಿ ಹೇಳ್ತಾಳೆ, ನನ್ನ ಮಗ ನೀನು. ಸೊ ಇಟ್ ಈಸ್ ಸೋ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಮತ್ತು ಈ ಬಾಂಧವ್ಯವನ್ನು ನಾವು ಹೇಳ್ಕೊಡೋಕ್ಕಾಗೋದು ಕಲೆಯ ಮೂಲಕ ಮಾತ್ರ. ಈ ವಿಶ್ವದಲ್ಲಿ ಏನೇ ಮಾಡಿದ್ರೂ ಅಲ್ಟಿಮೇಟ್ಲಿ ಇಟ್ ಈಸ್ ಅ ಟ್ರಾಜಿಡಿ. ಆದರೆ ನಮಗೆ ಎಲ್ಲಿ ಇದಾಗುತ್ತೆ ಅಂದರೆ ಈ ಕಾಂಪನ್ಸೇಷನ್ ಇದೆಯಲ್ಲ, ಕಲೆ ಸಾಹಿತ್ಯ. ಆ ಕಲೆ ಸಾಹಿತ್ಯದ ಮೂಲಕ ನಾವು ಬೆಳೆಸ್ಕೊಳ್ಳೋ ಬಾಂಧವ್ಯ, ಅದ್ರ ಬಗ್ಗೆ ನಾವು ಬೆಳೆಸ್ಕೊಳ್ಳೋ ಕಲ್ಪನೆ, ಆಲೋಚನೆ, ಅದು ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ. ಏನಿದೆ ಕ್ವಶನ್ಸ್? ಅದು ಅಷ್ಟು ಸರಳವಾಗಿ ಹೇಳೋಕ್ಕಾಗಲ್ಲ. ಆ ಥರ ಒಂದು ಸಿಕ್ಕಿಬಿಟ್ರೆ, ಆನೆಸ್ಟಾಗಿ ಹೇಳ, ಅಂಥ ಪ್ರಯತ್ನ ಮಾಡ್ತಾ ಇರೋರು ತುಂಬ ಇದ್ದಾರೆ. ಈ ಡೈರೆಕ್ಟ್ರು ಬಹುಶಃ ಹಂಗೆ ಹೊಡೆದಿರಬಹುದು. ಇವತ್ತಿಗೂ ಲಕ್ಷಾಂತರ ಜನ ಇದ್ದಾರೆ. ಮೇ ಬಿ ದೇ ಆರ್ ನಾಟ್ ಮೋರ್ ದ್ಯಾನ್ 0.1% ಇದ್ದಾರೆ. ಮತ್ತು ಅವ್ರ ಸಂಪತ್ತುಗಳು ನಮಗಿದೆ. ಆ ರೀತಿ ಆದಾಗ ಯಾರನ್ನೋ ಕರ್ಕೊಂಬರಕ್ಕೆ ಹೋಗಲ್ಲ. ಇಡೀ ಭೂಮಿ ಇದೆಯಲ್ಲ, ಇಲ್ಲಿ ಜನಗಳಿದಾರಲ್ಲ, ಜೀವಿಗಳಿದೆಯಲ್ಲ, ಅವನ್ನೆಲ್ಲ ಸೊಗಸು ಮಾಡೋದಕ್ಕೆ ಮಾಡೋ ಒಂದು ದೊಡ್ಡ ಪ್ರಯತ್ನ ಅಷ್ಟೆ. ಆದರೆ ಸಿಕ್ಕಿಬಿಟ್ರೆ ಇಡೀ ಪ್ರಪಂಚ ಬದಲಾಯಿಸ್ಬಿಡ್ಬೋದು ನಾವು. ಯಾರನ್ನ ಕರ್ಕೊಂಬರೋದಿರಲಿ. ಈಗ ನಿಂತಿದ್ದೀರಲ್ಲಪ್ಪ, 5 ನಿಮಿಷಕ್ಕೆ ಸಿಗ್ಬೋದು ನನಗೆ, ನೀವೆಲ್ಲರೂ 5 ನಿಮಿಷದ ಸಿಗದೇ ಇರ್ಬೋದು. ಆದರೆ 5 ನಿಮಿಷ ಅನ್ನೋದು ಸಮಯದಲ್ಲಿ ರೆಕಾರ್ಡ್ ಆಗುತ್ತಲ್ವ, ಅದೊಂದು ದಾಖಲೆ ಆಗುತ್ತಲ್ವ. ಆ ದಾಖಲೆಯಲ್ಲಿ ಇವ್ರನ್ನೆಲ್ಲ ನಾನು ಮಾತಾಡಿದ್ದೀನಿ, ನಂಗೆ ಸಂತೋಷ ಆಗಿದೆ. ನನ್ನ ಜೊತೆ ಮಾಡಿದ್ದಾರೆ, ಇವ್ರು ಸಂತೋಷ ಆಗಿದೆ. ಮತ್ತು ಅವ್ರ ಬದುಕುಗಳನ್ನು ಸಂತೋಷ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನೇ ಸೈನ್ಸ್ ಹುಡುಕ್ತಾ ಇರೋದು. ದೊಡ್ಡ ಹುಡುಕಾಟ ಅದು. ನನಗೆ ಇಂಪಾರ್ಟೆಂಟ್ ಅಲ್ಲದೆ ಇರೋ ವ್ಯಕ್ತಿಗಳು ಲೈಫಲ್ಲಿ ಸಿಕ್ಕೇ ಇಲ್ಲ. ನನಗೆ ಸಿಕ್ಕಿಯೋ ಒಬ್ಬ ಆಟೋ ಡ್ರೈವರ್ ಕೂಡ ನನಗೆ ಹೃದಯದಿಂದ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್. ನನಗೆ ಎಲ್ಲರೂ ಬೇಕು. ನಾನು ಇಷ್ಟಪಟ್ಟಿರೋರು, ಇಷ್ಟಪಡದೇ ಇರೋರು ಎಲ್ಲರೂ ಬೇಕು. ಐ ಲವ್ ಆಲ್ ದ ಹ್ಯೂಮನ್ಸ್, ಆಲ್ ದ ಬೀಯಿಂಗ್ಸ್. ಒಬ್ರು ಬೇಡ ಅನ್ಸಲ್ಲ ನನಗೆ. ನಾನು ಥಿಯೇಟ್ರಿಗೆ ಹೋಗಿ ನೋಡ್ತಾ ಇಲ್ಲ, ನನ್ನ ಇದ್ರಲ್ಲಿ ನೋಡ್ತಾ ಇರ್ತೀನಿ. ಆ ನ್ಯೂ ವರ್ಲ್ಡ್ ಅನ್ನೋದು ತುಂಬ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ. ಸ್ಪೆಷಲಿ ನನಗೆ ಈ ಮನುಷ್ಯನ ಬಗ್ಗೆ ಸಂತೋಷ ಏನಂದರೆ, ಇಂಥ ಪ್ರಯತ್ನಗಳನ್ನ ಫ್ರೆಂಡ್ಸ್ ಮಾಡ್ತಾರೆ, ಇಟಾಲಿಯನ್ ಸಿನಿಮಾಗಳಲ್ಲಿ ಮಾಡ್ತಾರೆ, ಅಮೇರಿಕಾದಲ್ಲೂ ಮಾಡೋದಿಲ್ಲ, ಸಾಮಾನ್ಯವಾಗಿ ಯುರೋಪಿಯನ್ ಕಂಟ್ರೀಸಲ್ಲಿ ಮಾಡ್ತಾರೆ. ನಮ್ಮ ಮನುಷ್ಯ ಈ ಒಂದು ಸಬ್ಜೆಕ್ಟ್ ಆರಿಸ್ಕೊಂಡಿರೋದೇ ದೊಡ್ಡ ಸಂತೋಷ ಆಯ್ತು ನನಗೆ.
ಅದನ್ನು ನೀವು ಮಾಡಬೇಕಪ್ಪ. ನೀವು ಮಾಡಿದ್ರೆ, ನೀವು ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಬದಲಾಯಿಸ್ತೀರಿ. ನೋಡ್ತಾ ಇಲ್ವಾ, ಯಾರನ್ನ ಬೇಕಾದ್ರೂ ಮೇಲೆ ಕೇರಿಸ್ತೀರಿ, ಯಾರನ್ನ ಬೇಕಾದ್ರೂ ಇಳಿಸ್ತೀರಿ. ಈಗ ಆ ವಿಷಯದಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಇಂಥ ಸಿನಿಮಾಗಳನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ಪ್ರಮೋಟ್ ಮಾಡಬೇಕು. ಯಾಕೆಂದರೆ ಇದು ನಮ್ಮ ಬದುಕನ್ನು ಬೆಳೆಸೋ ಇದೆಲ್ಲ ಟೈಮ್ ಪಾಸ್ ಸಂಗತಿಗಳಲ್ಲ. ನಮ್ಮ ಬದುಕಿನ ಒಂದು ಉತ್ತಮ ಕೃತಿ, ಉತ್ತಮ ಸಿನಿಮಾ, ಉತ್ತಮ ಪೇಂಟಿಂಗ್, ಹಾಡು, ಮ್ಯೂಸಿಕ್ ನಮ್ಮನ್ನು ಬೆಳೆಸುತ್ತೆ. ಅದು ಇರೋದಕ್ಕಿಂತ ಎತ್ತರ ಮಾಡುತ್ತೆ ನಮ್ಮನ್ನು. ಅದನ್ನು ನೀವೆಲ್ಲ ಸೇರಿ ಯಂಗ್ಸ್ಟರ್ಸ್ ಸೇರಿ ಮಾಡಬೇಕು. ಕುಲ್ಗೆಟ್ ಹೋಗ್ತಾ ಇದೆ. ಯಾಕೆ ಕುಲ್ಗೆಟ್ ಆಗ್ತಾ ಇದೆ? ಯಾರೋ ಥಿಂಕ್ ಮಾಡ್ತಾ ಇಲ್ಲ. ಯಾವುದೋ ಈ ಕಲೆ ಮತ್ತು ಸಾಹಿತ್ಯ ಥಿಂಕ್ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಕುಲ್ಗೆಟ್ ಹೋಗ್ತಾ ಇದೆ. ಆ ಕಾಂಪನ್ಸೇಷನ್ ನಮಗಿರೋ ದೊಡ್ಡ ಇದೆ, ಅವನ್ನ ಬೆಳೆಸಬೇಕು. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಜನರಲಿ ಎಲ್ಲ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಒಳ್ಳೆ ಸಿನಿಮಾ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ದಿಯಾ ಮಾಡಿದ ನಂತರ ನನಗೆ ಅದೇ ಥರದೊಂದು ಆ ಜಾನರಲ್ಲಿ ಅಷ್ಟೇ ಒಂದು ಪ್ಯೂರಾಗಿ ಒಂದು ಒಳ್ಳೆ ಅದ್ಭುತವಾದ ಲವ್ ಸ್ಟೋರಿ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ ಒಳಗಡೆ. ಆ್ಯಂಡ್ ಈ ಥರದ ಬರವಣಿಗೆಗೆ ನಾನು ತುಂಬ ದೊಡ್ಡ ಫ್ಯಾನ್. ಆ್ಯಂಡ್ ಸೊ ನನಗೆ ಬರವಣಿಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಕಲಾವಿದರು, ಪ್ರಭು ಆಗಿರ್ಬೋದು, ರೋಷಿನಿ ಅವರಾಗಿರ್ಬೋದು, ವಿಲಾ ಅವರಾಗಿರ್ಬೋದು, ಆ್ಯಂಡ್ ಅಶ್ವಿನ್ ಅವರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಪಾತ್ರ ಎದ್ದು ಕಾಣುತ್ತೆ. ಆ್ಯಂಡ್ ದತ್ತಣ್ಣ ಸರ್ ಆಗಿರ್ಬೋದು. ಸೊ ಎಲ್ಲರದ್ದು. ಆ್ಯಂಡ್ ಸಿನಿಮಾಟೋಗ್ರಫಿ ಬಹಳ ಇಷ್ಟ ಆಯಿತು. ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸರಿ ಸಿನಿಮಾ ನೋಡಿ. ನೋಡಿದಂಗೆ ನೀವು ಡೆಫಿನೆಟ್ಲಿ ಇನ್ನೊಂದು 4 ಜನಕ್ಕೆ ಹೇಳ್ತೀರಾ ಈ ಸಿನಿಮಾ ಬಗ್ಗೆ. ಯಾಕಂದರೆ ಈ ಥರದೊಂದು ವಿಭಿನ್ನವಾದ ಕತೆ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಂಥ ರೀತಿ ಆಗಿರ್ಬೋದು. ಅದ್ರ ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಆಗೋದು ಬಹಳ ಕಮ್ಮಿ ಸಿನಿಮಾಗಳಲ್ಲಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಆಗಿದೆ. ಎಡಿಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಗಿರ್ಬೋದು. ಸೊ ಎಲ್ಲ ಡಿಪಾರ್ಟ್ಮೆಂಟು ಅವ್ರ ಕೆಲಸ ಎದ್ದು ಕಾಣುತ್ತೆ ಈ ಸಿನಿಮಾದಲ್ಲಿ. ಐ ಥಿಂಕ್ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಯು. ಆ್ಯಂಡ್ ದಿಸ್ ಈಸ್ ಅ ಸಿನಿಮಾ ಯು ಶುಡ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್. ಆ ಥರದೊಂದು ಸಿನಿಮಾ ಇದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಈ ಕತೆ ನಿಮ್ಮಲ್ಲಿ ಉಳಿಯುತ್ತೆ, ಸಾಕಷ್ಟು ದಿನ ಉಳಿಯುತ್ತೆ. ಆ್ಯಂಡ್ ಇದನ್ನು ನಿಮಗೆ ಮಾತಾಡೋ ಹಾಗೆ ಮಾಡುತ್ತೆ, ಬೇರೆಯವ್ರ ಜೊತೆ ಮಾತಾಡೋ ಹಾಗೆ ಮಾಡುತ್ತೆ. ಆ ಥರದೊಂದು ಕತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಥರದ ಸಿನಿಮಾಗಳು ಕೊಡ್ತಾ ಇರೋ ನಿರ್ದೇಶಕರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಥರದ ಸಿನಿಮಾ ಹೆಚ್ಚಾಗಿ ಬರಬೇಕು. ವೈಯಕ್ತಿಕವಾಗಿ ಒಬ್ಬ ಆಡಿಯನ್ಸ್ ಆಗಿ ನನಗೆ ಈ ಥರದ ಸಿನಿಮಾ ಬಹಳ ಇಷ್ಟ. ಮನಸ್ಸನ್ನು ಕಲಕುವಂಥ ಸಿನಿಮಾ. ಸೊ ಯಾವಾಗಲೂ ಬರಲ್ಲ ಈ ಥರ ಸಿನಿಮಾ. ಸ್ವಲ್ಪ ನಮ್ಮ ಎಮೋಷನ್ಸ್ನ ಬಡ್ದು ಎಬ್ಸುತ್ತೆ. ಸೊ ಬನ್ನಿ ಥಿಯೇಟ್ರಲ್ಲೇ ಸಿನಿಮಾನ ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನನಗೆ ಪ್ರದೀಪ್ ವರ್ಮಾದು ಎಫರ್ಟ್ ತುಂಬ ಕಾಣಿಸ್ತು. ಪ್ರದೀಪು ನಾನು ಎಲ್ಲ ಜೊತೆಲಿಗೆ ವರ್ಕ್ ಮಾಡ್ಕೊಂಡು ಬಂದವರು. ಸೊ ಇದರಲ್ಲಿ ಅವ್ರ ಎಫರ್ಟ್ ತುಂಬ ಕಾಣಿಸ್ತು. ಆ್ಯಂಡ್ ಯಾವ ಥರದ್ದು ಪ್ರೀತಿ ತೋರಿಸಿಲ್ಲ ಅಂತ ನನಗೆ ಈ ಸಿನಿಮಾಲಿ ಹುಡುಕ್ತಾ ಇದ್ದೀನಿ ನಾನು. ತಂದೆ ಮಗನ ಪ್ರೀತಿ ತೋರಿಸಿದ್ದಾರೆ, ತಾತ ಮೊಮ್ಮಗಂದು, ಹುಡುಗ ಹುಡುಗಿದು, ತಾಯಿ ಮಗಂದು, ಎಲ್ಲ ಥರ ಪ್ರೀತಿಗಳನ್ನು ತೋರಿಸಿದ್ದಾರೆ. ಆಮೇಲೆ ಇದರಲ್ಲಿ ಎಲ್ಲಿ ಹೆಂಗೆ ಯಾವ ಸೀನ್ ಯಾವ ಥರ ಕ್ಯಾರಿ ಆಗುತ್ತೆ ಅನ್ನೋದು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡಿದರೆ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ ಆಗಲಿ, ಸ್ಟೋರಿ ವೈಸ್ ಆಗಲಿ, ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ನ್ಯಾಚುರಲ್ ಆಗಿದೆ. ಈ ಥರ ಮಾಡಿ ಅಂತ ಹೇಳ್ಕೊಟ್ಟಂಗಿಲ್ಲ. ಆ ಸಿಚುವೇಶನ್ಗೆ ಆ ಸೀನ್ ತಕ್ಕನಂಗೆ ತುಂಬ ನ್ಯಾಚುರಲಾಗಿ ಮಾಡಿದ್ದಾರೆ. ಬೀಯಿಂಗ್ ಆರ್ಟಿಸ್ಟ್ ನನಗೆ ಎಲ್ಲೂ ಒಂದು ಕಡೆ ವರ್ಡ್ಸ್ ಇಲ್ಲ. ಅಂದರೆ ಓವರಾಲಾಗಿ ಪಿಕ್ಚರೈಸೇಷನ್ ಆಗಲಿ, ಪ್ರದೀಪ್ ವರ್ಮಾ ಬಂದು ಒಂದು ಹಾರ್ಟ್ ಫೀಲ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಪ್ರತಿಯೊಂದು ಫ್ರೇಮಲ್ಲೂ ಆ ಒಂದು ಕಲರ್ಫುಲ್ನೆಸ್ ಆಗಲಿ, ಏನು ಬೇಕು ಫ್ರೇಮ್ಗೆ ಅದನ್ನು 100% ಕೊಟ್ಟಿದ್ದಾರೆ. ಆ್ಯಂಡ್ ಓವರಾಲಾಗಿ ಹೇಳಬೇಕು ಅಂದರೆ ಇದು ಅದ್ಭುತವಾದ ಒಂದು ಸ್ಟೋರಿ. ಈ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸ್ಟೋರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಸುಮಾರು ವರ್ಷಗಳ ನಂತರ ನಾನು ಈ ಥರದ್ದೊಂದು ಸಬ್ಜೆಕ್ಟ್ನ ನೋಡಿದ್ದೀನಿ. ಎಲ್ಲರ ಎಫರ್ಟು ಕಾಣುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಮ್ಯೂಸಿಕ್ ಡೈರೆಕ್ಟರ್ ಸಿಲ್ವೆಸ್ಟರ್ ಪ್ರದೀಪ್ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು. ಅವ್ನು ಸುಮ್ಮನೆ ಟೈಮ್ ಪಾಸ್ ಗಿಟಾರು ಹೊಡಿತಾ ಇದ್ದಾಗ ನಾವು ಓಕೆ ಅದು ಆಡೋ ಈ ಆಡೋ ಇದು ಮಾಡೋ ಅಂತ ಎಲ್ಲ ಹೇಳ್ತಿದ್ವಿ. ಬಟ್ ಅಲ್ಟಿಮೇಟ್ ವರ್ಕ್ ಮಾಡಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಪ್ರದೀಪ್ ಮೇಲೆ ಸಿಲ್ವೆಸ್ಟರ್ ಪ್ರದೀಪ್ ಈ ಥರ ವರ್ಕ್ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಓವರಾಲಾಗಿ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಅಂತ ಕೇಳ್ತೀರಾ, ಇವತ್ತು ಬಂದಿದೆ. ಪ್ರತಿಯೊಬ್ಬರು ಬಂದು ಹೊರಗಡೆ ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಅದ್ಭುತವಾಗಿ ಸಿಗ್ತಾ ಇದೆ. ಯಾರೆಲ್ಲ ಇನ್ನೂ ಸಿನಿಮಾ ನೋಡಿಲ್ಲ ಬನ್ನಿ. ಇದೊಂದು ಎಮೋಷ್ನಲ್ ಜರ್ನಿ. ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಎಂಟೈರ್ ಟೀಮ್ ಬಗ್ಗೆ ಎಲ್ಲರೂ ಅದ್ಭುತವಾಗಿ ಮಾತಾಡ್ತಾಯಿದ್ದಾರೆ. ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸು, ಡೈರೆಕ್ಟ್ರು, ಕತೆ ಬಗ್ಗೆ, ಸಿನಿಮಾಟೋಗ್ರಫಿ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಎಲ್ಲನೂ ಒಟ್ಟಿಗೆ ಪ್ಯಾಕೇಜಲ್ಲಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಿಮ್ಮ ಫ್ಯಾಮಿಲಿ ಕರ್ಕೊಂಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ ಅರ್ಜುನ್ ಜನ್ಯ ಜೊತೆ ಸೇರಿ ಮಾಡಿದಂಥ ಒಬ್ಬ ವ್ಯಕ್ತಿ
And I don't know what to say. I think ಈ ಮೂವಿಯಲ್ಲಿ ಒಂದು ಚಾನ್ಸ್ ಸಿಕ್ಕಿದೆ ಅಂದರೆ ನನಗೆ ತುಂಬ ಖುಷಿ ಬರೋ ವಿಷಯ ಅದು. ಆ್ಯಂಡ್ ರಿಯಲ್ ಥ್ಯಾಂಕ್ಸ್ ಟು ಮೈ ವೆರಿ ಡಿಯರ್ ಫ್ರೆಂಡ್ ಆ್ಯಂಡ್ ಸಚ್ ಅ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ಅನ್ ಆರ್ಟಿಸ್ಟ್ ಪ್ರದೀಪ್ ವರ್ಮಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಟ್ ಆಪರ್ಚುನಿಟಿ. ನನ್ನ ಮೇಲೆ ಭರವಸೆ ಇಟ್ಟು ಅದು ಈ ದೊಡ್ಡ ಕೆಲಸ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. So I expect, I'm requesting and expecting all you people to come and experience this film. And ಇದು ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ಫೀಲ್ ಆ್ಯಂಡ್ ಒಂದು ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಫೀಲಿಂಗ್ ಕೊಟ್ಟು ಥಿಯೇಟ್ರಿಂದ ಆಚೆ ಬರೋ ಥರ ಒಂದು ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ಆಲ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು. ಅಂದರೆ ತುಂಬ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಕಂಟೆಂಟ್ ಡ್ರಿವನ್ ಸಿನಿಮಾ ಅಂತ ಎಲ್ಲರೂ ಕೇಳ್ತಾ ಇರ್ತೀವಿ. ಸೊ ಈ ಥರದ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದಾಗ ಐ ಥಿಂಕ್ ಇಡೀ ತಂಡದ ಪರವಾಗಿ ನಾನು ಕೈ ಮುಗಿ ಕೇಳ್ಕೊಳ್ತೀನಿ, ಈ ಥರದ್ದು ಒಂದೇ ಸಿನಿಮಾ ಬಂದು ನೋಡಿ ಒಂದು ಬೇರೆ ಪ್ರಪಂಚಕ್ಕೆ ನಿರ್ದೇಶಕರು ಕರ್ಕೊಂಡು ಹೋಗಿ ವಾಪಸ್ ತಂದುಬಿಡ್ತಾರೆ. ಅದನ್ನೇ ಹೇಳ್ತಿದ್ದೆ ಅವ್ರು ಇವಾಗ. ಐ ಥಿಂಕ್ ವಿರಾಮದಲ್ಲೂ ಸಿಕ್ಕಿದಾಗ ಅದನ್ನೇ ಹೇಳಿದೆ ಅವ್ರಿಗೆ. ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ವಾಪಸ್ ತಂದು ಬಿಡ್ತಾರೆ. ಐ ಥಿಂಕ್ ವಿಜುವಲ್ಸ್ ಅದ್ಭುತವಾಗಿದೆ. ಅವು ಯಾವೊಂದು ನೇಟಿವಿಟಿನ ಸಿನಿಮಾ ಮಾಡಿದ್ದಾರೆ, ಗೋವನ್ ಕಲ್ಚರ್ ಆಗಿರ್ಬೋದು, ಕ್ರಿಶ್ಚಿಯನ್ ಕಲ್ಚರ್ ಆಗಿರ್ಬೋದು, ಅದ್ಭುತವಾಗಿದೆ. ಆ್ಯಂಡ್ ಮೋರ್ ಓವರ್ ಬಹಳ ಖುಷಿಯಾಗಿದ್ದು ಪ್ರಭು ಅವರ ನಟನೆ, ರೋಶ್ನಿ ಅವರ ನಟನೆ, ಇಲ್ಲ ಅವ್ರ ನಟನೆ ನಿಜವಾಗ್ಲೂ ಎಷ್ಟೋ ಸಿನಿಮಾಗಳನ್ನ ಮಾಡಿರೋರ ಥರ ನಟನೆ ಮಾಡಿದ್ದಾರೆ. ಐ ಥಿಂಕ್ ಭಯ ಆಗ್ತಿತ್ತು ಇವನ್ನೆಲ್ಲ ಸ್ಕ್ರೀನಲ್ಲಿ ನೋಡಬೇಕಾದ್ರೆ, ಏನು ಇಷ್ಟು ಚೆನ್ನಾಗಿ ಮಾಡ್ತಾರಿಲ್ಲ ಅಂತ. ಅದನ್ನ ಮನಸಾರೆ ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲೋ ಬಹುಶಃ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಈ ಸಿನಿಮಾ ಬಗ್ಗೆ ಮಾತಾಡಿದಾಗ ಅಥವಾ ನೀವು ಪಕ್ಕದಲ್ಲಿರೋರಿಗೆ ಈ ಥರ ಸಿನಿಮಾ ಬಂದಿದೆ ಹೋಗಿ ನೋಡೋಣ ಅಂತ ಹೇಳಿದಾಗ ಒಂದು 4 ಟಿಕೆಟ್ ಹರಿದ್ರೆ 4 ಶೋ ಜಾಸ್ತಿ ಆಗುತ್ತೆ. 4 ಶೋ ಜಾಸ್ತಿ ಆದರೆ ಸಿನಿಮಾ ಜಾಸ್ತಿ ದಿನ ಇರುತ್ತೆ, ನೀವೆಲ್ಲರೂ ನೋಡ್ಬೋದು. ಮುಂದೊಂದು ಸಲ ಇದೇ ತಂಡ ಈ ಥರದ ಇನ್ನೊಂದು ಸಿನಿಮಾನ ಪ್ರಯತ್ನ ಪಡೋದಕ್ಕೆ ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು, ಪ್ರತಿಯೊಂದು ಸಿನಿಮಾನು ದಯವಿಟ್ಟು ಬಂದು ನೋಡಿ. ಮರ್ಫಿ ತಂಡಕ್ಕೆ ನಿಮ್ಮ ಕಂಪ್ಲೀಟ್ ನಿಮ್ಮ ಎಂಟೈರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ತಂಡದ ಮೇಲೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಅದ್ಭುತವಾದಂಥ ಒಂದು ಬೈಟ್ಸ್ನ ಕವರ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಯು ಪೀಪಲ್ ಹ್ಯಾವ್ ಬೀನ್ ಸೋ ಸಪೋರ್ಟಿವ್ ಇನ್ ಆಲ್ ದ ಪಾಸಿಬಲ್ ವೇಸ್. ಆ್ಯಂಡ್ ಇಲ್ಲಿವರೆಗೂ ಅದ್ಭುತವಾದಂಥ ಒಂದು ಒಳ್ಳೆ ರಿವ್ಯೂಸ್ನ ಸಿನಿಮಾ ಗಿಟ್ಟಿಸ್ಕೊಳ್ತಾ ಇದೆ. ಆ್ಯಂಡ್ ಈ ಥರದ್ದು ಒಂದು ಸಪೋರ್ಟ್ ನಮಗೆ ಪ್ರತಿ ಹಂತದಲ್ಲೂ ಸಿಗ್ತಾ ಹೋಯಿತು ಅಂದರೆ ನಾವು ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಇನ್ನೂ ಅದ್ಭುತವಾದ ರೀತಿಯಲ್ಲಿ ನಾವು ಮಾಡ್ಕೊತಾ ಹೋಗ್ಬೋದು. ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಪ್ಲೀಸ್ encourage people to come and watch this film. Thank you so much. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.